ಒಂದಾನೊಂದು ಕಾಲದಲ್ಲಿ ಪರ್ವತದ ತುದಿಯಲ್ಲಿ 3 ಚಿಕ್ಕ ಮರಗಳಿದ್ದವು. ಅವುಗಳು ಬೆಳೆದಾಗ ಅವು ಏನಾಗಬೇಕೆಂದು ಅವುಗಳಿಗೆ ತಿಳಿದಿತ್ತು. ಮೊದಲನೆಯ ಮರ, ನಾನು ಶ್ರೇಷ್ಠ ವಸ್ತುಗಳು ಮತ್ತು ನಿಧಿಯನ್ನು ಹಿಡಿದಿಡಲು ಬಯಸುತ್ತೇನೆ. ನಾನು ಚಿನ್ನದಿಂದ ಮುಚ್ಚಬೇಕೆಂದು ಮತ್ತು ಅಮೂಲ್ಯವಾದ ಕಲ್ಲುಗಳಿಂದ ತುಂಬಲು ಬಯಸುತ್ತೇನೆ. ನಾನು ವಿಶ್ವದ ಅತ್ಯಂತ ಸುಂದರ ನಿಧಿ ಪೆಟ್ಟಿಗೆಯಾಗಲು ಬಯಸುತ್ತೇನೆ. ಎರಡನೆಯ ಮರ, ನಾನು ಶಕ್ತಿಯುತ ರಾಜರುಗಳನ್ನು ನಾಯಕರುಗಳನ್ನು ಹೊತ್ತುಕೊಂಡು ಪ್ರಬಲವಾದ ನೀರಿನಲ್ಲಿ ಪ್ರಯಾಣಿಸಲು ಬಯಸುತ್ತೇನೆ. ನಾನು ವಿಶ್ವದ ಪ್ರಬಲವಾದ ಹಡಗು ಆಗಲು ಬಯಸುತ್ತೇನೆ. ಮೂರನೆಯ ಮರ, ನಾನಂತೂ ಪರ್ವತದ ತುದಿಯನ್ನು ಬಿಡಲು ಬಯಸುವುದೇ ಇಲ್ಲ. ನಾನು ತುಂಬಾ ಎತ್ತರಕ್ಕೆ ಬೆಳೆಯಲು ಬಯಸುತ್ತೇನೆ. ಜನರು ನನ್ನನ್ನು ನೋಡುವುದಕ್ಕೆ ನಿಂತಾಗ ಅವರು ಪರಲೋಕದ ಕಡೆ ತಮ್ಮ ಕಣ್ಣುಗಳನ್ನು ಎತ್ತುತ್ತಾ ಮತ್ತು ದೇವರ ಬಗ್ಗೆ ಯೋಚಿಸಬೇಕು. ನಾನು ಜಗತ್ತಿನ ಅತೀ ಎತ್ತರದ ಮರವಾಗಲು ಬಯಸುತ್ತೇನೆ. ವರ್ಷಗಳು ಕಳೆದವು, ಮಳೆ ಬಂದಿತ್ತು, ಸೂರ್ಯನು ಬೆಳಗಿದನು ಮತ್ತು ಚಿಕ್ಕ ಮರಗಳು ಎತ್ತರಕ್ಕೆ ಬೆಳೆದವು. ಒಂದು ದಿನ ಮರ ಕಡಿಯುವವನು ಪರ್ವತವನ್ನು ಏರಿದನು. ಅವನು ಏನು ಮಾಡುತ್ತಾನೆಂದು ನೋಡೋಣ. ಈ ಮರವು ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಕತ್ತರಿಸುತ್ತೇನೆ. ಓ, ಈ ಮರವು ತುಂಬಾ ಬಲವಾಗಿದೆ. ನಾನು ಇದನ್ನೂ ಸಹ ಕತ್ತರಿಸುತ್ತೇನೆ. ಅಬ್ಬಬ್ಬಾ, ಈ ಮರವು ತುಂಬಾ ಎತ್ತರವಾಗಿದೆ. ನಾನು ಇದನ್ನೂ ಸಹ ಕತ್ತರಿಸುತ್ತೇನೆ. ನಾನು ಈ ಮರಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಮಾರಿ ದುಡ್ಡು ಮಾಡಿಕೊಳ್ಳುತ್ತೇನೆ. ಮರ ಕಡಿಯುವವನು ಮೊದಲನೆಯ ಮರವನ್ನು ಅವನ ಬಡಗಿಯ ಅಂಗಡಿಗೆ ತಂದಾಗ ಅದಕ್ಕೆ ತುಂಬಾ ಸಂತೋಷವಾಯಿತು. ಆದರೆ ಆ ಮನುಷ್ಯನು ಪ್ರಾಣಿಗಳಿಗೆ ಹುಲ್ಲು ತುಂಬಿಡಲು ಮತ್ತು ಅವುಗಳಿಗೆ ಆಹಾರ ಇಡುವ ಪೆಟ್ಟಿಗೆಯಾಗಿ ರೂಪಿಸಿದನು. ಮರ ಕಡಿಯುವವನು ಎರಡನೆಯ ಮರವನ್ನು ನೌಕಾನೆಲೆಗೆ ಕರೆದೊಯ್ದಾಗ ಮುಗುಳ್ನಗೆ ಬೀರಿತು. ಆದರೆ ಅದರಿಂದ ಯಾವುದೇ ಪ್ರಬಲವಾದ ಹಡಗು ಮಾಡಲಾಗಲಿಲ್ಲ. ಅದರ ಬದಲಿಗೆ ಬಲವಾಗಿದ್ದ ಮರದಿಂದ ಸರಳವಾದ ಮೀನುಗಾರಿಕೆ ದೋಣಿಯನ್ನಾಗಿ ಮಾಡಲ್ಪಟ್ಟಿತು. ಮರ ಕಡಿಯುವವನು ಮೂರನೆಯ ಮರದಿಂದ ಬಲವಾದ ಬೀಮ್ಗಳಾಗಿ ಕತ್ತರಿಸಿ ಅಂಗಳದಲ್ಲಿ ಹಾಗೇ ಬಿಟ್ಟು ಹೋದದ್ದನ್ನು ನೋಡಿ ಮರಕ್ಕೆ ಗೊಂದಲ ಶುರುವಾಯಿತು. ವರ್ಷಗಳು ಕಳೆದವು ಮತ್ತು ಮರಗಳು ತಮ್ಮ ಕನಸುಗಳನ್ನು ಮರೆತು ಬಿಟ್ಟಿತ್ತು.
ನಂತರ ಒಂದು ದಿನ ಒಬ್ಬ ಪುರುಷ ಮತ್ತು ಮಹಿಳೆ ಕೊಠಡಿಗೆ ಬಂದರು. ಆ ಹೆಂಗಸು ನವಜಾತ ಶಿಶುವಿಗೆ ಜನ್ಮ ನೀಡಿ ಆ ಶಿಶುವನ್ನು ಮೊದಲನೆಯ ಮರದಿಂದ ಮಾಡಿದ ಮೇವಿನ ಪೆಟ್ಟಿಗೆಯಲ್ಲಿ ಹಾಕಿದೆ. ಆ ಕ್ಷಣವೇ ಆ ಮರಕ್ಕೆ ಸರ್ವಕಾಲದ ಶ್ರೇಷ್ಠ ನಿಧಿಯನ್ನು ನಾನು ಹೊಂದಿದ್ದೇನೆ. ಈ ಮಗುವಿನ ಮಹಿಮೆಯನ್ನು ನಾನು ಅನುಭವಿಸುತ್ತಾ ಇದ್ದೇನೆ. ಈ ಮಗು ನಿರ್ಮಲವಾದ ನಿಧಿಯಾಗಿದೆ. ವಿವರಿಸಲಾಗದಷ್ಟು ಉತ್ತಮವಾದ ಉಡುಗೊರೆಯನ್ನು ಹೊತ್ತುಕೊಂಡ ನಾನು ಎಷ್ಟೋ ಧನ್ಯಳು. ಒಂದು ಸಂಜೆ ದಣಿದ ಪ್ರಯಾಣಿಕ ಮತ್ತು ಅವನ ಸ್ನೇಹಿತರು ಹಳೆಯ ಮೀನುಗಾರಿಕೆ ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದರು. ಪ್ರಯಾಣಿಕನಿಗೆ ನಿದ್ರೆ ಹತ್ತಿತ್ತು. ಎರಡನೆಯ ಮರವು ಸದ್ದಿಲ್ಲದೆ ಸರೋವರದೊಳಕ್ಕೆ ಸಾಗಿತು. ಶೀಘ್ರದಲ್ಲೇ ಗುಡುಗು, ಮಿಂಚು ಮತ್ತು ಚಂಡಮಾರುತವು ಎದ್ದಿತು. ದೋಣಿಯಲ್ಲಿದ್ದ ಶಿಷ್ಯರು, ಯೇಸುವೇ, ಯೇಸುವೇ, ಎದ್ದೇಳು, ಅಲೆಗಳು ಜೋರಾಗಿ ಎದ್ದಿದೆ. ಯೇಸುವೇ, ಯೇಸುವೇ, ನಾವು ಮುಳುಗಿ ಹೋಗುತ್ತಿದ್ದೇವೆ ಎಂದು ಕೂಗಿಕೊಂಡರು. ಯೇಸು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಡುತ್ತಲೇ ಗಾಳಿ ಶಾಂತವಾಯಿತು. ತಕ್ಷಣವೇ ಎರಡನೆಯ ಮರವು, ನಾನು ಸೃಷ್ಟಿಯ ರಾಜನನ್ನು ಒಯ್ಯುತ್ತಿದ್ದೇನೆ. ಯೇಸುವೇ ಆ ಸೃಷ್ಟಿಯ ರಾಜನು, ಪ್ರಕೃತಿಯ ಮೇಲೆ ಅಧಿಕಾರವುಳ್ಳವನು. ಗಾಳಿಯನ್ನು, ಸಮುದ್ರವನ್ನು ಗದರಿಸಲು ಅವು ಶಾಂತವಾದವು. ಇಂಥ ರಾಜನನ್ನು ಹೊತ್ತ ನಾನು ಎಷ್ಟೋ ಭಾಗ್ಯವಂತಳು. ಒಂದು ಶುಕ್ರವಾರ ಬೆಳಗ್ಗೆ ಮೂರನೇ ಮರದ ಬೀಮ್ಗಳು ಚದುರಿಸಲ್ಪಟ್ಟದ್ದಾಗಿ, ನಿರ್ಲಕ್ಷ್ಯಗೊಂಡದ್ದಾಗಿ ಮರದ ರಾಶಿಯಲ್ಲಿ ಅಡಗಿಸಲ್ಪಟ್ಟಿತ್ತು. ಆದರೆ ಆ ಬೆಳಗ್ಗೆ ಒಬ್ಬ ಸೈನಿಕನು ಆ ಬೀಮ್ಗಳಿಂದ ಶಿಲುಬೆಯನ್ನು ಮಾಡಿ ಆ ಶಿಲುಬೆಯ ಮೇಲೆ ಒಬ್ಬ ಮನುಷ್ಯನನ್ನು ಕೈಗಳನ್ನು ಮತ್ತು ಕಾಲುಗಳಿಗೆ ಆಣಿಗಳನ್ನು ಹೊಡೆದಾಗ ಮೂರನೆಯ ಮರವು ನಡುಗಿತು. ಆ ಮರವು ಬಹಳ ಅಸಹ್ಯವಾಗಿ, ಕ್ರೂರವಾಗಿ ಮತ್ತು ಕಠಿಣವಾಗಿ ಭಾವಿಸಿತು. ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು. ಸಾವಿರ ವರ್ಷಗಳ ಹಿಂದೆ
ಗೊಲ್ಗತಾ ಗುಡ್ಡದಲ್ಲಿ ಸಿದ್ಧಪಡಿಸಲ್ಪಟ್ಟಂತ ಆ ಕ್ರೂಜೆ ಕಠೋರ ಪಾಪಿಗಳಿಗಾಗಿ, ದುಷ್ಕರ್ಮಿಗಳಿಗಾಗಿ ಸಿದ್ಧಪಡಿಸಲ್ಪಟ್ಟಂತ ಆ ಕ್ರೂಜೆ ಲೋಕದ ಸಕಲ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು, ಲೋಕದ ಸಕಲ ಶಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು, ಲೋಕದ ಸಮಸ್ತ ರೋಗಗಳನ್ನು ತನ್ನ ಮೇಲೆ ಹೊತ್ತುಕೊಂಡು, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಆ ಕ್ರೂಜೆ ಮೇಲೆ ಸಾಯಲಿಕ್ಕಿರುವಂತ ಲೋಕ ರಕ್ಷಕನಿಗೋಸ್ಕರವಾಗಿ ಸಿದ್ಧಪಡಿಸಲ್ಪಟ್ಟಂತ ಆ ಕ್ರೂಜೆ ಒಣ ನೆಲದೊಳಗೆ ಬೇರಿಂದ ಹೊರಡುವ ಅಂಕುರದಂತೆಯೂ, ಬುಡದಿಂದ ಒಡೆಯುವ ಚಿಗುರಿನ ಹಾಗೆಯೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ನೋಡತಕ್ಕ ಯಾವ ಅಂದ ಚಂದಗಳು ಇರಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಆತನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಆದರೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಶಾಂತಿಯನ್ನುಂಟು ಮಾಡುವಂತ ದಂಡನೆಯನ್ನು ಆತನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ಹೋಗುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಆತನು ಶಿಲುಬೆಯ ಮೇಲೆ ನಮಗಾಗಿ ಸತ್ತನು. ಆದರೆ ಹಲ್ಲೆಲೂಯ, ಆತನು ಎದ್ದನು. ಸಮಾಧಿಯು ಆತನನ್ನು ಹಿಡಿಯಲಿಲ್ಲ, ಕ್ರೂಜೆಯು ಆತನನ್ನು ಬಂಧಿಸಿಡಲಾಗಲಿಲ್ಲ, ಮರಣವು ಆತನನ್ನು ಕೊಲ್ಲಲಾಗಲೇ ಇಲ್ಲ, ವೇದನೆಗಳು ಆತನನ್ನು ಮುರಿಯಲಾಗಲಿಲ್ಲ, ನರಕವು ಆತನನ್ನು ಇಟ್ಟುಕೊಳ್ಳಲಾಗಲಿಲ್ಲ. ಮೂರನೇ ದಿನದಲ್ಲಿ ಆತನು ತಾನು ವಾಗ್ದಾನ ಮಾಡಿದಂತೆ ನರಕವನ್ನು ಜಯಿಸಿ ಮೇಲಕ್ಕೆ ಎದ್ದನು. ಆತನು ನೀರಿನ ಮೇಲೆ ನಡೆದನು. ಆ ಸಮುದ್ರವು ಆತನನ್ನು ಮುಳುಗಿಸಲಿಲ್ಲ. ಆತನು ಕುರುಡರಿಗೆ ಕಣ್ಣು ಕೊಟ್ಟನು, ಕುಂಟರಿಗೆ ಕಾಲು ಕೊಟ್ಟನು, ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿದನು, ಸತ್ತವರನ್ನು ಎಬ್ಬಿಸಿದನು, ದೀನ ದಲಿತರ ಕಣ್ಣೀರನ್ನು ಆತನು ಒರೆಸಿದನು. ನಾನೇ ಬೆಳಕು, ನಾನೇ ಮಾರ್ಗವು, ನಾನೇ ಸತ್ಯವು ಎಂಬುದಾಗಿ ಹೇಳಿದನು. ಆತನು ನನಗೂ ನಿನಗೂ ಜೀವವನ್ನು ಕೊಡಲು ಶಕ್ತನು. ನನ್ನನ್ನು ನಿನ್ನನ್ನು ಪಾಪದ ಬಂಧನಗಳಿಂದ ಇಂದಿಗೂ ಬಿಡಿಸಲು ಶಕ್ತನು. ನನ್ನ ಹಾಗೂ ನಿನ್ನ ರೋಗಗಳನ್ನು ಗುಣಪಡಿಸಲು ಆತನು ಶಕ್ತನು. ಆತನೇ ಯೇಸು, ಆತನೇ ಯೇಸು, ಆತನ ಹೆಸರು ಯೇಸು. ಭಾನುವಾರದ ಬೆಳಗ್ಗೆ ಸೂರ್ಯ ಉದಯಿಸಿದ್ದಾಗ ಮತ್ತು ಭೂಮಿಯು ಕಂಪಿಸಿ ಸಂತೋಷಿಸಿದ್ದಾಗ ಮೂರನೆಯ ಮರಕ್ಕೆ ದೇವರ ಪ್ರೀತಿಯ ಅರಿವಾಯಿತು. ಓ, ಆತನ ಕೈಗಳು ನನ್ನನ್ನು ಸ್ಪರ್ಶಿಸಿದಾಗ ಆತನ ಪ್ರೀತಿಯನ್ನು ನಾನು ಅನುಭವಿಸಿದೆನು. ಆತನ ಕೈಗಳಿಗೆ ಕಾಲುಗಳಿಗೆ ಆಣಿಗಳನ್ನು ಹೊಡೆದಾಗ ಲೋಕದ ಮೇಲೆ ಆತನಿಗಿದ್ದ ಪ್ರೀತಿಯು ನನಗೆ ತಿಳಿದು ಬಂತು. ಜನಗಳು ನನ್ನ ಶಿಲುಬೆಯನ್ನು ದೃಷ್ಟಿಸಿದಾಗ ಯೇಸುವಿನ ಪ್ರೀತಿಯನ್ನು ತಿಳಿದುಕೊಳ್ಳಲು ಸಾಧ್ಯ. ಯೇಸು ಹೇಳಿದರು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಯೇಸುವಿನ ಎರಡನೆಯ ಬರೋಣ ಮೊದಲನೆಯ ಬರೋಣಕ್ಕಿಂತ ಪ್ರಾಮುಖ್ಯವಾಗಿದೆ. ಆತನು ಬೇಗನೆ ಬರುತ್ತಾನೆ. ಇದು ಕ್ರಿಸ್ಮಸ್ನ ನಿರೀಕ್ಷೆ.
ಇದು ಶಾಶ್ವತ ಜೀವನದ ನಿರೀಕ್ಷೆ. ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿದೆ, ನನ್ನ ಪಾಪ ಅಳಿಸಲು ರಕ್ತ ಚೆಲ್ಲಿದೆ. ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿದೆ, ನನ್ನ ಪಾಪ ಅಳಿಸಲು ರಕ್ತ ಚೆಲ್ಲಿದೆ. ನನ್ನ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ, ನನ್ನ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ನನ್ನ ಜೀವವು ಜೀವನವು ನೀನೇ ಯೇಸುವೆ, ನನ್ನ ಜೀವವು ಜೀವನವು ನೀನೇ ಯೇಸುವೆ. ಜೀವಮಾನ ಕಾಲವೆಲ್ಲ ನಿನ್ನನ್ನೇ ನಾ ಸ್ತುತಿಸುವೆ ದೇವಾ.